ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ವಿಜಯ್ ಭಾಸ್ಕರ್. ವೀಕ್ಷಕರೇ, ತತ್ವಮಸಿ ಗುರು ಪರಂಪರಾ ಆಶ್ರಮದಲ್ಲಿ ನಡೀತಿರುವಂತಹ ಅದೆಷ್ಟೋ ಪವಾಡಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇವೆ. ಇನ್ನು ಅದರಂತೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ನೇತೃತ್ವದಲ್ಲಿ ನಡೀತಿರುವಂತಹ ಯಾಗ ಪುಣ್ಯಾದಿಗಳಲ್ಲಿ ಭಾಗವಹಿಸಲು ಅನೇಕ ಭಕ್ತರು ತಂಡೋಪತಂಡವಾಗಿ ಪ್ರತಿನಿತ್ಯವೂ ನೆರೆದಿರ್ತಾರೆ. ಇಂತಹ ಶ್ರೇಷ್ಠರು, ಕಾಲಜ್ಞಾನಿಗಳು, ಕಾಲ ಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಪ್ರಕಾರವಾಗಿ ಮುಂದಿನ ಕಾಲಜ್ಞಾನದ ಒಂದಷ್ಟು ವಿಚಾರಗಳು ಇಲ್ಲಿವೆ ನೋಡಿ. ನಮಸ್ಕಾರ ವೀಕ್ಷಕರೇ, ತತ್ವಮಸಿ ಗುರು ಪರಂಪರಾ ಆಶ್ರಮದ ಸಂಸ್ಥಾಪಕರಾದ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರು ಈ ಹಿಂದೆ ಸಾಕಷ್ಟು ಭವಿಷ್ಯವಾಣಿಗಳನ್ನ ಹೇಳಿ ಜನರ ಮನಗೆದ್ದಿರುವಂತಹ ಕೀರ್ತಿ ಅಪಾರ. ಅವರ ಪ್ರತಿಯೊಂದು ಭವಿಷ್ಯವಾಣಿಯು ನಿಖರವಾಗಿ, ನಿರ್ದಿಷ್ಟವಾಗಿ ನಮ್ಮ ಕಣ್ಣ ಮುಂದೆ ನಡೆಯುತ್ತಿರುವುದೇ ರೋಚಕ. ಗುರೂಜಿರವರು ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನ ಒಳಗೊಂಡಂತೆ ತಮ್ಮ ತಪೋಬಲದ ಮೂಲಕವಾಗಿ ಮುಂದಾಗುವಂತಹ ಅದೆಷ್ಟೋ ಘಟನಾವಳಿಗಳ ಬಗ್ಗೆ ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿಬಿಡುತ್ತಾರೆ ಅನ್ನೋ ವಿಚಾರ ತಮಗೆಲ್ಲ ಗೊತ್ತೇ ಇದೆ. ದುಷ್ಟತೆಯಿಂದ ಮನುಕುಲದ ಒಳಿತಿಗಾಗಿ ಎಚ್ಚೆತ್ತುಕೊಳ್ಳೋ ಮಾರ್ಗೋಪಾಯವನ್ನ ತಿಳಿಸುವಲ್ಲಿ ಗುರೂಜಿರವರು ಮುಂಚೂಣಿಯಲ್ಲಿರುತ್ತಾರೆ. ಎಲ್ಲಿ ನೋಡಿದ್ರೂ ಹಸಿರು, ಬೆಟ್ಟ ಗುಡ್ಡಗಳ ನಡುವಣ ಮನಃಶಾಂತಿಯನ್ನ ಸೃಷ್ಟಿಸೋ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಗುರೂಜಿಯ ಆಶ್ರಮದಲ್ಲಿ ನಿತ್ಯ ದಾಸೋಹ ನಡೆಯುತ್ತಿರುತ್ತದೆ. ಗೋಶಾಲೆಯೊಂದಿಗೆ ಪ್ರಾರಂಭವಾಗುವ ಆಶ್ರಮ ಗುರೂಜಿರವರ ಶ್ರೇಷ್ಠ ಚೈತ್ರ ಕುಟೀರದೊಂದಿಗೆ ಕೊನೆಗೊಳ್ಳುತ್ತದೆ. ವೀಕ್ಷಕರೇ, ಗುರೂಜಿರವರು ಇದೇ ವರ್ಷದ ಪ್ರಾರಂಭದಲ್ಲಿ ಅಂದರೆ 2025 ಕಾಲಜ್ಞಾನದ ಸಂಚಿಕೆಯಲ್ಲಿ ತಿಳಿಸಿರುವ ಹಾಗೆ ಈ 2025 ವರ್ಷ ತಾಂತ್ರಿಕ ಯುಗದ ಪ್ರಾರಂಭದ ಬಾಗಿಲಂತೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಟೆಕ್ನಾಲಜಿ ಅನ್ನೋದು ಪ್ರತಿಯೊಂದರಲ್ಲೂ ಕೂಡ ಕಾಣ್ತೇವೆ. AI ಟೆಕ್ನಾಲಜಿ ಮುಂಬರುವ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೆದು ನಿಲ್ಲುತ್ತೆ. ಒಟ್ಟು ಮಗುವಿಗೂ ಟೆಕ್ನಾಲಜಿಯ ಅರಿವು ಅಂಟಿಕೊಂಡೇ ಬರುತ್ತೆ ಅಂತ ಹೇಳಿದ್ದಾರೆ. ಈ ಇಂಟರ್ನೆಟ್ಟು, ಟಿ ವಿ ಮೀಡಿಯಾದಲ್ಲಿ ಹೊಸದೊಂದು ಕ್ರಾಂತಿ ಶುರುವಾಗುತ್ತೆ. ಅದಲ್ಲದೆ IT-BTಯಲ್ಲಿ ಇವಾಗ ನೋಡಿ, ಹೇಗೆ ದಕ್ಷಿಣ ಭಾರತದಲ್ಲಿ ನಮ್ಮ ಇನ್ಫೋಸಿಸ್ ಶುರು ಆಯಿತು, ಹಾಗೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾಫ್ಟ್ವೇರ್ ಕಂಪ್ನಿ ಆಗಲಿ ಅಥವಾ IT-BTಯಲ್ಲಿ ರೆವಲ್ಯೂಷನ್ ಆಗಿ ಮತ್ತೊಂದು ಕ್ರಾಂತಿ ಶುರುವಾಗೋದಾಗಲಿ ಅವೆಲ್ಲ ಕೂಡ ನಡೆಯುವ ಸಾಧ್ಯತೆ ಇದೆ. ಬಾಹ್ಯಾಕಾಶದಲ್ಲಿ ಮಹತ್ತರ ಸಾಧನೆ ಮಾಡುವಂಥದ್ದು, ಹೊಸದೊಂದು ಗ್ರಹ ಅನ್ವೇಷಣೆ, ಹೊಸದೊಂದು ಅನ್ವೇಷಣೆ ನೋಡಿ, ಚಂದ್ರಯಾನ ಮಾಡಿದರು, ಹಾಗೆ ಹೊಸ ಗ್ರಹದ ಅನ್ವೇಷಣೆ ಆಗುವಂಥದ್ದು, ಹೊಸ ಗ್ರಹಕ್ಕೆ ಹೋಗುವಂಥದ್ದಾಗು, ಅದಲ್ಲದೆ ಮೇನ್ ಮುಖ್ಯವಾಗಿ ಒಂದು ಏಲಿಯನ್ಗಳ ಸಂಪರ್ಕ ಮಾಡೋ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿದೆ. ಅದಲ್ಲದೆ ಪ್ರಾಕೃತಿಕ ವಿಕೋಪದಿಂದ, ಮನುಷ್ಯಕತ ವಿಕೋಪದಿಂದ ಸಮುದ್ರ ಉಕ್ಕಿ ಹರಿಯುವ ಸಾಧ್ಯತೆ ಇದೆ. ಕಾರಣ ಏನಂದರೆ, ಆ ಮೀನ್ ರಾಶಿಯಲ್ಲಿ ರಾಹು ಮತ್ತು ಶನಿ ಯುತಿ ಆಗೋದ್ರಿಂದ ನೀರಿಗೆ ಸಂಬಂಧಪಟ್ಟಂಥದ್ದು, ವೆದರ್ಗೆ ಸಂಬಂಧಪಟ್ಟಂತಹ ಒಂದು ವೈಬ್ರೇಷನ್, ಕಟ್ಟಿಟ್ಟ ಬುತ್ತಿ, ನಾವು ಹೇಳೋಂಗೆ ಇಲ್ಲ, ಅದು ನಡೆಯುತ್ತೆ. ಆದರೆ ತಾತ್ಕಾಲಿಕ, ಅದರಿಂದ ಒಳ್ಳೆಯ ಎಫೆಕ್ಟೇ ಬರುತ್ತೆ. ಸಮುದ್ರ ಎಷ್ಟೋ ಸಂಗತಿ ಹೊರಗೆ ಬರ್ತವೆ, ಜಗತ್ತಲ್ಲಿ ಎಷ್ಟೋ ಸಂಗತಿ ಹೊರಗೆ ಬರ್ತವೆ, ಅದು ಎಲ್ಲ ಒಳ್ಳೆಯದೇ. ಕೆಟ್ಟದಂತ ನಡೀತಾ ಇರೋದೆಲ್ಲ ಒಳ್ಳೆಯದೇ. ನಮಗೇನೋ ಅಯ್ಯೋ ಕೆಟ್ಟದಲ್ಲ, ಅದು ಹೊಸದೊಂದು ಯುಗದ ಹೊಸದೊಂದು ಟ್ರೆಂಡನ್ನು ಶುರು ಮಾಡೋಕ್ಕೆ ಅದು ಬೇಸದು ಅಷ್ಟೇ, ಮತ್ತೇನಿಲ್ಲ. ಅದಲ್ಲದೆ ಏನಾಗುತ್ತೆ ಅಂದರೆ, ನಾನು ಹೇಳಿದೆ ಎಷ್ಟೋ ಒಂದು ಹಿಂದಿನೂ ಕೂಡ ಹೇಳಿದೆ, 2023ಯಲ್ಲಿ ಎಷ್ಟೋ ಒಂದು ವ್ಯಾಕ್ಸಿನ್ಗಳು, ಗುಪ್ತ ರೋಗಗಳ ವ್ಯಾಕ್ಸಿನ್ಗಳು ಬರ್ತವೆ, ಎಷ್ಟೋ ಸಿಗದೇ ಇರುವಂಥ ರೋಗಗಳ ವ್ಯಾಕ್ಸಿನ್ ಬರ್ತವೆ ಅಂತ ಹೇಳಿದೆ. ಅದು ಕ್ಲೈಮ್ಯಾಕ್ಸ್ ಪಾರ್ಟು, ಸುಮಾರು ವ್ಯಾಕ್ಸಿನ್ಗಳು ಇವಾಗ ನೀನು ಕಾಣ್ತೀಯ. ಅದಲ್ಲದೆ ಏನಾಗುತ್ತೆ, ಭಾಗಶಃ ಇಸ್ಲಾಮಿಕ್ ಕಂಟ್ರಿಗಳು ಕೂಡ 2025ಯಲ್ಲಿ ಭಾಗಶಃ ದೇಶವನ್ನು ಕಳ್ಕೊಳ್ಳುವಂಥ, ಭೂಮಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇದೆ. ಇವಾಗ ಬಂದು ನಾವು ನಮ್ಮ ಒಂದು ಅಮೇರಿಕಾದಂತ ನೋಡಿದಾಗ ಏನಾಗುತ್ತೆ, ಅಮೇರಿಕಾ ಅಂತ ಅಂದರೆ ಡಾಲರ್ ವ್ಯಾಲ್ಯೂ, ಯಾಕಂದ್ರೆ ನಾನು ರುಪೀಸಲ್ಲಿ ಹೇಳಬೇಕಂದ್ರೆ ನಾನು ಡಾಲರ್ ಕಂಪೇರ್ ಮಾಡಲೇಬೇಕು. ಡಾಲರ್ ವ್ಯಾಲ್ಯೂ ಕುಸಿಯೋ ಸಾಧ್ಯತೆಗಳಿದೆ. ಯಾಕಂದರೆ ಅಲ್ಲಿ ತುಂಬ ರಿಸೆಷನ್ ಶುರು ಆಗುತ್ತೆ, ಎಷ್ಟೋ ಬ್ಯಾಂಕ್ರಪ್ಟ್ಗಳಾಗ್ತವೆ. ಅವಾಗ ಏನಾಗುತ್ತೆ, ನಮ್ಮ ರುಪೀಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಇಂಡಿಯಾ ಪ್ರೊಡಿಕ್ಷನ್ ಮಾಡಿದಾಗ ನಾವು ಅಬ್ವಿಯಸ್ಲಿ ಅಮೇರಿಕಾ ಬೈ ಡಿಫಾಲ್ಟಾಗಿ ಬಂದೇ ಬರುತ್ತೆ ನಮಗದು. ಸೊ ಹಾಗೆ, ಸೊ ಅದು ಒಂದು ಜಾಸ್ತಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿರವರ ಮಾತಿನ ತಾತ್ಪರ್ಯವನ್ನು
ಕಾಲಜ್ಞಾನಿ ಗುರೂಜಿರವರ ಕಾಲಜ್ಞಾನದ ಪ್ರತಿಯೊಂದು ವಾಕ್ಯ ಸತ್ಯವಾಗುತ್ತಿರುವುದೇ ಆಶ್ಚರ್ಯ. ಯಾಕಂದ್ರೆ ಇವರ ಟೆಕ್ನಾಲಜಿ ಕಾಲಮಾನದ ಕಾಲಘಟ್ಟದ ಕಾಲಜ್ಞಾನವು ಇದೀಗ ನಿಜವಾಗುತ್ತಿದೆ. ಅನೇಕ ಸಾಫ್ಟ್ವೇರ್ ಕಂಪನಿಗಳು ರೋಬೋಗಳ ಕಾರ್ಯವೈಖರಿಯ ಮೊರೆ ಹೋಗುತ್ತಿದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ಎಐ ಟೆಕ್ನಾಲಜಿಯನ್ನ ಬಳಸಲು ಮುಂದಾಗಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೀಗ ಇಂತಹುದೇ ಒಂದು ಟೆಕ್ನಾಲಜಿಯ ಮೊರೆ ಹೋಗುತ್ತಿದ್ದಾರೆ. ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು ರೋಬೋಗಳಂತಹ ಟೆಕ್ನಾಲಜಿಯ ಬಳಕೆ ಮಾಡುವ ಮನಸ್ಸು ಮಾಡಿದರೆ ಜಗತ್ತಿನ ಜಾಗತೀಕರಣ ಏನಾಗುತ್ತೆ ಅನ್ನೋ ಆಲೋಚನೆ ಇಲ್ಲದಂತೆ ಮುಂದುವರಿಯುತ್ತಿದೆ ಈ ಎಐ ಟೆಕ್ನಾಲಜಿ. ಗುರೂಜಿರವರು ಈ ಹಿಂದೆ ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ವಕ್ಫ್ ಬೋರ್ಡ್ನ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದರು. ಒಂದು ಆಶ್ಚರ್ಯ ವಿಚಾರ ಅಂದ್ರೆ ಯಾರು ಕೂಡ ವಿಚಾರ ಎತ್ತದ ಸಮಯದಲ್ಲಿ, ಯಾರು ಕೂಡ ಆ ಬಗ್ಗೆ ಮಾತೇ ಆಡದ ಸಮಯದಲ್ಲಿ, ಯಾರು ಕೂಡ ಆ ಬಗ್ಗೆ ಊಹೆಯೂ ಮಾಡದ ಸಮಯದಲ್ಲಿ ಗುರೂಜಿರವರು ವಕ್ಫ್ ಬೋರ್ಡ್ನ ವಿಚಾರ ಮಾಡಿದರು. ಅದುವೇ ವಕ್ಫ್ ಬೋರ್ಡ್ನಲ್ಲಿ ಆಗುವಂತಹ ಕೆಲ ಬದಲಾವಣೆಯ ಬಗ್ಗೆ. ಈಗ ಮೊದಲು ಕರೆಂಟ್ ಇಶ್ಯೂ ಆಗಿರುವಂತದ್ದು ಯಾವ್ದಂದ್ರೆ ವಕ್ಫ್ ವಕ್ಫ್ ಬೋರ್ಡ್. ಬೋರ್ಡ್, ಹೌದು. ಇದು ಏನಾಗ್ಬಿಟ್ಟಿದೆ, ಕರೆಂಟ್ ಇಶ್ಯೂ ಸುಮ್ನೆ ಒಂದೇ ಅಲ್ಲ, ಒಂದು ಪ್ಲೇಸ್ಗೆಲ್ಲ ದೇಶ ವ್ಯಾಪಿ ಆಗ್ಬಿಟ್ಟಿದೆ. ಈಗ ನೋಡ್ಬೋದು, ಮೊನ್ನೆ ನಾವು ಶ್ರೀರಂಗಪಟ್ಟಣದಲ್ಲಿ ಈ ವಕ್ಫ್ ಬೋರ್ಡ್ ಸಲುವಾಗಿನೇ ಅವ್ರು ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ ರೈತಾಪಿ ಜನಗಳು. ಸೊ ಈ ಒಂದು ಇಶ್ಯೂನ ನಾನು ಇನ್ ಡೆಪ್ತ್ ಅನಲೈಸ್ ಮಾಡಿ ನೋಡಿದಾಗ ಈ ವಕ್ಫ್ ಬೋರ್ಡ್ ಭೂ ಸ್ವಾಧೀನ ಕಾಯ್ದೆ ಏನಿದೆಯಲ್ಲ, ಇದು ಎಲ್ಲಿವರೆಗೂ ಬರುತ್ತೆ, ಇದ್ರದ್ದು ಏನಾಗುತ್ತೆ ಎಂಡ್ ರಿಸಲ್ಟ್ ಅಂತ ನೋಡಿದಾಗ ಅದು 100% 100% ಪರಮಾತ್ಮನಾಣೆಗೂ ಸತ್ಯವಾಗಿ ವಕ್ಫ್ ಬೋರ್ಡ್ ಭೂ ಸ್ವಾಧೀನ ಕಾಯ್ದೆ ರದ್ದು ಆಗ್ಲೇಬೇಕು, ರದ್ದು ಆಗೇ ಆಗುತ್ತೆ. ಸೊ ಯಾವುದೇ ತರನಾದಂತಹ ರೈತಾಪಿ ಜನಗಳಾಗಲಿ ಸ್ವಾಮೀಜಿಗಳಾಗಲಿ ಇನ್ನ ಚಿಂತೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೆಂಟ್ರಲ್ ಅಲ್ಲೆಲ್ಲ ಗುರುಜಿ ನೀವು ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದೀರಿ ಗುರುಜಿ. ಕೇಂದ್ರ ಸರ್ಕಾರ ತಿದ್ದುಪಡಿ ತರ್ತೀವಿ ಅಂದಿದ್ರು. ಅದು ತಿದ್ದುಪಡಿ ಯಾವಾಗ್ಲೂ ಹೇಳ್ತಾನೆ ಇದಾರೆ, ಬಟ್ ಆಗಿಲ್ಲ. ಬಟ್ ಈ ಟೈಮ್ ಅಲ್ಲಿ ಗ್ಯಾರಂಟಿ ನಡೆದೋಗ್ಬಿಡುತ್ತೆ. ಇವಾಗ ಅದು ತಿದ್ದುಪಡಿ ಆಗುತ್ತಾ ರದ್ದಾಗುತ್ತಾ ಅಂತ ಗುರುಜಿ? ರದ್ದಾಗ್ಬಿಡುತ್ತೆ, ತಿದ್ದುಪಡಿನಲ್ಲ ರದ್ದೇ ಆಗ್ಬಿಡುತ್ತೆ. ಭೂ ಸ್ವಾಧೀನ ಕಾಯ್ದೆ ಇರೋದೇ ಇಲ್ಲ ಇವಾಗ. ಅದು ವೆರಿ ಶಾಕಿಂಗ್ ನ್ಯೂಸ್. ವಕ್ಫ್ ಬೋರ್ಡ್ದು ಅದು ಒಂದೇ ಅಂತಲ್ಲ, ಈ ವಕ್ಫ್ ಬೋರ್ಡ್ ನಾನು ಎಂಡ್ ಆಫ್ ದ ಇಯರ್ ಏನ್ ಆಗ್ಬಹುದು ಇದ್ರದ್ದು ಫುಲ್ ಒಂದು ಸ್ಕ್ಯಾನ್ ಮಾಡಿ ನೋಡಿದಾಗ ಇದಕ್ಕೆ ಮೇಜರ್ ಸರ್ಜರಿ ಆಗ್ಬಿಡುತ್ತೆ. ವಕ್ಫ್ ಬೋರ್ಡ್ ಪಾಲಿಸಿಗಳಿಗೆ ತುಂಬಾ ಸರ್ಜರಿ ಮಾಡ್ಬಿಡ್ತಾರೆ. ಅದು ಒಂದೇ ಅಂತಲ್ಲ, ಮತ್ತು ಭೂ ಸ್ವಾಧೀನ ಕಾಯ್ದೆ ಅದು ಕಾಯ್ದೆನೆ ಹೋಗ್ಬಿಡುತ್ತೆ ಇವಾಗ. ಅದು ಇರೋದೇ ಇಲ್ಲ, ತಿದ್ದುಪಡಿ ಎಲ್ಲ ರದ್ದೇ ಆಗ್ಬಿಡುತ್ತೆ ಅದು. ಓ ಮೈ ಗಾಡ್. ಅದು ಮತ್ತೆ ಅದಲ್ಲದೇನೆ ಹೆಚ್ಚು ಕಡಿಮೆ ವಕ್ಫ್ ಬೋರ್ಡ್ ದಲ್ಲಿ ತುಂಬಾ ಮೇಜರ್ ಸರ್ಜರಿ ಕೂಡ ನನಗೆ ಎಂಡ್ ಆಫ್ ದ ಇಯರ್ ಒಳಗೆ ಕಾಣಿಸ್ತಾ ಇದೆ. ಇದು ಬರಲಿರೋ ದಿನಗಳಲ್ಲಿ ಗ್ಯಾರಂಟಿ ಯಾರ ತರ ಭೂ ಸ್ವಾಧೀನಕ್ಕೆ ಇವ್ ಏನ್ ಕಾಯ್ದೆ ಇದೆಯಲ್ಲ ಎಲ್ಲ ರದ್ದಾಗ್ಬಿಡುತ್ತೆ. ಯಾರೇ ಒಂದು ರೈತಾಪಿ ಜನಗಳಾಗ್ಲಿ ಮತ್ತೆ ಇನ್ನೇ ಯಾರ ಜನಗಳಾದ್ರೂ ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಖಂಡಿತವಾಗಿ ಇರಲ್ಲ. ಇದು ತುಂಬಾನೇ ಇನ್ ಡೆಪ್ತ್ ಆಗಿ ಅನಲೈಸ್ ಮಾಡಿ ನಾನು ತೆಗೆದಿರುವಂತದ್ದು. ಹೇಳಿದ್ರಲ್ಲ ವೀಕ್ಷಕರು, ಗುರೂಜಿರವರು ಈ ಮಾತುಗಳನ್ನ ವಕ್ಫ್ ಬೋರ್ಡ್ನ ತಿದ್ದುಪಡಿ ಕಾಯ್ದೆ ಬರುವ ಮುನ್ನವೇ ಹೇಳಿಬಿಟ್ಟಿದ್ದರು. ಅವರ ಭವಿಷ್ಯವಾಣಿ ನುಡಿದ ಒಂದು ವಾರದಲ್ಲೇ ವಕ್ಫ್ ಬೋರ್ಡ್ನ ಕೆಲ ಕಾಯ್ದೆಗಳು ಜಾಗತಿಕ ಮಟ್ಟದಲ್ಲಿ ತಿದ್ದುಪಡಿಗಳಾದವು ಅನ್ನೋದೇ ಬಹಳ ರೋಚಕ. ಯಾಕಂದ್ರೆ ಯಾರು ಕೂಡ ಆ ಬಗ್ಗೆ ಗಮನವೇ ಹರಿಸದ ಸಮಯದಲ್ಲಿ ಇಂತಹ ಮಹಾನುಭಾವ ನುಡಿದ ನಂತರದಲ್ಲಿ ಆ ಘಟನೆಗಳು ನಡೆಯುತ್ತವೆಯಲ್ಲ, ಅದೇ ನೋಡಿ ರೋಚಕ ಸಂಗತಿ. ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಕಾಲಜ್ಞಾನದ ವಿಚಾರವಾಗಿ ಹೇಳೋದಾದರೆ, ಗುರೂಜಿರವರು ಈ ಹಿಂದೆ ತಮಿಳುನಾಡು ಮತ್ತು ಚೆನ್ನೈಗೆ ನೀಡಿದಂತಹ ಎಚ್ಚರಿಕೆಯ ಭವಿಷ್ಯವಾಣಿ ನಿಜವಾಗಿದ್ದು ನಿಮಗೆಲ್ಲ ಇದೆ. ತಮಿಳುನಾಡು ಚೆನ್ನೈನಲ್ಲಿ ಪ್ರವಾಹ ಉಂಟಾಗಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾದವು ಅನ್ನೋದು ನಮಗೆಲ್ಲ ಗೊತ್ತು. ವೀಕ್ಷಕರೇ, ಗುರೂಜಿರವರು ಇದೀಗ ತಮಿಳುನಾಡು ಮತ್ತು ಕೇರಳಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಹಿಂದೆಂದೂ ಕೇಳರಿಯದಂತಹ ದುರ್ಘಟನೆಯೊಂದು ತಮಿಳುನಾಡು ಮತ್ತು ಕೇರಳದ ಕರಾವಳಿಯ ಭಾಗಗಳಲ್ಲಿ ಕಂಡುಬರುತ್ತೆ ಅನ್ನೋ ಕಾಲಜ್ಞಾನವನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಕಾಲಜ್ಞಾನಿ ಗುರೂಜಿಯಾದ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಕಾಲಜ್ಞಾನದಂತೆ ಎಲ್ಲವೂ ಕೂಡ ನಡೆಯುತ್ತಿದೆ.
ಇವರ ಬಳಿ ಬೇಡಿ ಬಂದ ಶಿಷ್ಯರ ಕಷ್ಟಗಳನ್ನು ನಿವಾರಿಸುವಲ್ಲಿ ಸೀಮರು. ಕಷ್ಟ ಏನೇ ಇರಲಿ ಈ ಕ್ಷೇತ್ರಕ್ಕೆ ಭೇಟಿ ಮಾಡಿ ಇಲ್ಲಿರುವಂತಹ ಶ್ರೀ ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದು ಗುರೂಜಿಯ ಆಶೀರ್ವಾದದಂತೆ ಮುನ್ನಡೆದರೆ ಅವರಿಗೆ ಸುಖ, ಶಾಂತಿ, ಸಂಪತ್ತು, ಆರೋಗ್ಯ ಕಟ್ಟಿಟ್ಟ ಬುತ್ತಿ. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡೋದರ ಮೂಲಕವಾಗಿ ಅನೇಕರು ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿನ ಕಾಮಾಖ್ಯ ತಾಯಿಯ ಮುಂದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ತಾಯಿಯ ಮುಂದೆ ಹರಕೆ ಹೊತ್ತು ತುಪ್ಪದ ದೀಪ ಹಟ್ಟಿಸಿದ್ರೆ ಸಾಕು, ಅವರ ಮನಸ್ಸಿನ ಇಚ್ಛೆ ಈಡೇರಿತು ಎಂದೇ ಅರ್ಥ. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡೋದರ ಮೂಲಕವಾಗಿ ಅನೇಕರು ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿನ ಕಾಮಾಖ್ಯ ತಾಯಿಯ ಮುಂದಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ತಾಯಿಯ ಮುಂದೆ ಹರಕೆ ಹೊತ್ತು ತುಪ್ಪದ ದೀಪ ಅಂಟಿಸಿದ್ರೆ ಸಾಕು, ಅವರ ಮನಸ್ಸಿನ ಇಚ್ಛೆ ಈಡೇರಿತು ಎಂದೇ ಅರ್ಥ. ಇಂತಹ ಶಕ್ತಿ ಇರುವಂತಹ ಶ್ರೀ ಕ್ಷೇತ್ರದ ಮಹಿಮೆ ಅಪಾರ. ನೊಂದ ಮನಸ್ಸುಗಳಿಗೆ ಮುದ ನೀಡುವಂತಹ ವಾತಾವರಣ ಇಲ್ಲಿರುವ ಕಾರಣ ಎಂತಹವರನ್ನು ಕೂಡ ಬೆರಗುಗೊಳಿಸುತ್ತದೆ. ಗುರೂಜಿರವರ ಭವಿಷ್ಯವಾಣಿಗಳ ಸತ್ಯತೆ ಒಂದೆಡೆಯಾದರೆ ಈ ಕ್ಷೇತ್ರದ ಮಹಿಮೆ ಮತ್ತೊಂದೆಡೆ. ಗುರೂಜಿರವರ ಭವಿಷ್ಯವಾಣಿಗಳ ಸತ್ಯಾಸತ್ಯತೆ ಒಂದ್ ಕಡೆಯಾದ್ರೆ ಈ ಕ್ಷೇತ್ರದ ಮಹಿಮೆ ಮತ್ತೊಂದು ಕಡೆ. ಇಂತಹ ಕ್ಷೇತ್ರ ಮತ್ತು ಗುರೂಜಿರವರ ಮತ್ತೊಂದು ಕಾಲಜ್ಞಾನದ ವಿಚಾರವನ್ನ ನೋಡೋಣ ಮುಂದಿನ ಭಾಗದಲ್ಲಿ. ಕಲಿಯುಗದಲ್ಲಿ ಕಾಲಜ್ಞಾನಿಗಳ ಸಾಲಿನಲ್ಲಿ ಹೇಳೋದಾದ್ರೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಕೈವಾರ ತಾತಯ್ಯನವರು, ಹಾಗೆ ಕೆಲ ಋಷಿಮುನಿಗಳು, ತಪಸ್ವಿಗಳು, ಹೀಗೆ ಅನೇಕ ಪವಾಡ ಪುರುಷರುಗಳ ಸಾಲಿನಲ್ಲಿ ಸೇರುವಂತಹ ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯ ಮತ್ತೊಂದು ಸ್ಫೋಟಕ ಕಾಲಜ್ಞಾನದ ವಿಚಾರ ಇಲ್ಲಿದೆ ನೋಡಿ. ವೀಕ್ಷಕರೇ, ಗುರೂಜಿರವರ ಕಾಲಜ್ಞಾನದಂತೆ ಮುಂಬರುವಂತಹ ದಿನಗಳ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಊಹಿಸಿದ್ರೇನೆ ನಿಜಕ್ಕೂ ಮೈ ಜುಮ್ಮೆನಿಸುತ್ತೆ. ಯಾಕಂದ್ರೆ ಗುರೂಜಿರವರ ಪ್ರತಿಯೊಂದು ಮಾತುಗಳು ಅಕ್ಷರಶಃ ನಿಜವಾಗುತ್ತಿರುವುದೇ ಇದಕ್ಕೆ ಕಾರಣ. ಅಂದ್ರೆ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಕಾಡುವಂತಹ ಒಂದು ದೊಡ್ಡ ಪಿಡುಗು ಹೇಗಿರುತ್ತೆ ಅಂದ್ರೆ ಸಮಸ್ಯೆ ಇದೀಗ ಶುರುವಾಗಿ ಶತಮಾನಗಳವರೆಗೆ ಸದ್ದು ಮಾಡುತ್ತಂತೆ. ನಮಸ್ಕಾರ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾನು ಈ ಒಂದು ದಕ್ಷಿಣಾಯನದಲ್ಲಿ ನಡೆಯುವಂತಹ ತುಂಬ ಸೆನ್ಸಿಟಿವ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ. ಅದು ಬೇರೇನಲ್ಲ, ಭಾರತವನ್ನು ಒಡೆದು ಆಳುವಂತಹ ನೀತಿ, ಭಾರತವನ್ನು ಇಬ್ಬಾಗ ಮಾಡಿ ಆಂದೋಲನ ಮಾಡುವಂಥ ರೀತಿ, ಭಾರತದಲ್ಲಿ ಎರಡು ಮಹಾ ದೊಡ್ಡ ಪಂಥಗಳ ಮಧ್ಯೆ ಘರ್ಷಣೆ ಆಗುವಂತಹ ನೀತಿ. ಸೊ ಮುಂಬರುವಂತಹ ಈ ದಕ್ಷಿಣಾಯನದಲ್ಲಿ ಈ ಒಂದು ಘರ್ಷಣೆ ಭೀತಿ ಶುರು ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪಂಥದ ಜನಗಳು ತಮ್ಮ ಧರ್ಮ ಇದೆ ಅಂತ ಸಾಧಿಸ್ಕೊಂಡು ಹೋಗ್ತಾರೆ, ಇನ್ನೊಂದು ಪಂಥದ ಜನಗಳು ಅದು ಇಲ್ಲ ಅಂತ ಸಾಧಿಸ್ತಾ ಇರ್ತಾರೆ. ಸೊ ಇಂತಹ ಪಂಥಗಳ ಮಧ್ಯದಲ್ಲಿ ಇಂತಹ ಏನು ಹೇಳಬೇಕು ನಾವು, ಧಾರ್ಮಿಕ ದಂಗಲ್ ಅನ್ಬೇಕು ಅಥವಾ ಸಿವಿಲ್ ವಾರ್ಗಳನ್ಬೋದು, ಕಮ್ಯುನಲ್ ರೈಟ್ಸ್ಗಳು ಅನ್ಬೋದು. ಸೊ ಈ ಥರವಾದಂತಹ ಒಂದು ಭಾರತಕ್ಕೆ ಇಕ್ಕಟ್ಟಾಗುವಂತಹ ಪರಿಸ್ಥಿತಿ ನಮಗೆ ಮುಂಬರುವಂತಹ ದಕ್ಷಿಣಾಯನದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 4 months ಇದೆ. ಮುಂಬರುವಂಥ 4 ತಿಂಗಳ ಮುಂಚೆ ನಾವು ಇದನ್ನು ಭವಿಷ್ಯವಾಣಿನ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ. ಈ ಭವಿಷ್ಯವಾಣಿ ಪ್ರಿಡಿಕ್ಷನ್ ಮಾಡುವ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಒಂದು ಬುದ್ಧಿವಂತರಿದ್ದೀವಿ, ನಾವೆಲ್ಲರೂ ಜ್ಞಾನವಂತರಿದ್ದೀವಿ. ಸೊ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಮ್ಗೆ ಗೊತ್ತಾದಾಗ ನಾವು ಅದನ್ನು ಏನು ಮಾಡ್ಕೋಬೇಕು, ಆದಷ್ಟು ಅದನ್ನು ಜಾಗ್ರತೆಯಿಂದ ಅಂತಹ ಪ್ರಸಂಗಗಳನ್ನು ದಾಟುವಂಥ ಪ್ರಯತ್ನ ನಾವು ಪಡಬೇಕು. ನಾವು ಕೇಳಿರುವ ಹಾಗೆ 1892ರಲ್ಲಿ ಶುರುವಾದಂತಹ ಕಾವೇರಿ ವಿವಾದ ಇನ್ನೂ ಕೂಡ ಬಗೆಹರಿಯಲಾಗದ ಸಮಸ್ಯೆಯಾಗಿಯೇ ಉಳಿದಿದೆ. ಹಾಗೆಯೇ ನಾವು ಕೇಳಿರುವ ಹಾಗೆ ಸುಮಾರು 400 ವರ್ಷಗಳ ಹಿಂದೆ ಸೃಷ್ಟಿಯಾದ ಬಾಬ್ರಿ ಮಸೀದಿಯ ದ್ವಂದ್ವ ಸಮಸ್ಯೆ ಹೇಗೆ ದೀರ್ಘಾವಧಿಯಲ್ಲಿ
ಹಿಂದೂ ಮುಸ್ಲಿಂ ಜಗಳಕ್ಕೆ ಕಾರಣವಾಯಿತು. ಅಂತಹುದೇ ಒಂದು ದೀರ್ಘಾವಧಿಯಲ್ಲಿ ಕಾಡಬಹುದಾದಂತಹ ದ್ವಂದ್ವ ಸಮಸ್ಯೆ ಒಂದು ಜನ್ಮ ತಾಳೋ ಸಮಯ ಹತ್ತಿರದಲ್ಲೇ ಇದೆಯಂತೆ. ಬಾಬರಿ ಮಸೀದಿಯ ಒಂದು ಈವೆಂಟಿಂದ ಶುರು ಮಾಡ್ತೀನಿ. ಇದಕ್ಕೂ ಮುಂಚೆ ಭಾರತವನ್ನು ಒಡೆದ ಆಳುವ ನೀತಿ ತುಂಬಾ ಬಂದಿದೆ. ಆದರೆ ಬಾಬರಿ ಮಸೀದಿಯಿಂದ ನಾವು ತೊಗೊಂಡು ಹೋಗೋಣ. ಅಲ್ಲಿ ಏನಾಯಿತು, ಭಾರತ ಎರಡು ಭಾಗದಾಗಿ, ಅಂದರೆ ಕೆಲವೊಂದು ಆಗಬೇಕಾದಂತಹ ಒಂದು ಕಲಹಗಳು, ಲಾಂಗ್ ಟರ್ಮ್ ಇಶ್ಯೂಗಳು ಏನಾಯಿತು, ಆ ಬಾಬರಿ ಮಸೀದಿಯ ಒಂದು ಕಾರಣದಿಂದ ಅಲ್ಲಿ ಜನ್ಮವೆತ್ತು. ಅಲ್ಲಿಂದ ಶುರುವಾಗಿದ್ದು ಆಲ್ಮೋಸ್ಟ್ 300-400 ಇಯರ್ವರೆಗೂ ಕೂಡ ಆ ಇಶ್ಯೂ ಜಾಗೃತವಾಗಿತ್ತು ಮತ್ತು ಅದು ಎರಡು ಕೋಮುಗಳ ಮಧ್ಯೆ ಫೈಟ್ ನಡೀತಾನೇ ಇತ್ತು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಇಂತಹ ಲಾಂಗ್ ಟರ್ಮಲ್ಲಿ ನಡೆಯುವಂತಹ ಕೋಮುಗಲಭೆ ಅಥವಾ ಭಾರತನ ಒಡೆದಾಳುವಂಥ ನೀತಿ ಅಥವಾ ಭಾರತದ ಕೋಮುಗಲಭೆ, ಭಾರತದಲ್ಲಿ ಇಬ್ಬಾಗ ಮಾಡುವಂಥ ನೀತಿಗಳು ಅಥವಾ ಯಾವುದೋ ಒಂದು ಇನ್ಸಿಡೆಂಟು ಈ ಬರಲಿರುವಂತಹ ಈ ಒಂದು ದಕ್ಷಿಣಾಯನದಲ್ಲಿ ನಮಗೆ ಕಾಣ್ತಾ ಇದೆ. ಯಾಕೆಂದರೆ ಬಾಬರಿ ಮಸೀದಿ ಒಂದು ಹೇಳಿದೆ, ಯಾವತ್ತೋ ಒಂದು ಮಾಡಿದಂಥ ತೀರ್ಮಾನದಿಂದ ಇಡೀ ಇಲ್ಲಿವರೆಗೂ ಒಂದು 400 ವರ್ಷಗಳವರೆಗೂ ಆ ಒಂದು ಎರಡು ಕೋಮುಗಳ ಮಧ್ಯೆ ಗಲಭೆ ಆಗ್ತಾನೇ ಬಂತು. ಅದು ಇವಾಗ ಒಂದು ತಾರ್ಕಿಕ ಅಂತ್ಯವನ್ನು ಕಂಡು. ಅದಲ್ಲದೆ ನಾವು ಇನ್ನೊಂದು ಇಶ್ಯೂ ಅಂತ ತಗೊಂಡಾಗ, ನಾವು ಈಗ ಒಂದು ಕಾವೇರಿ ಇಶ್ಯೂ ಅಂತ ತೊಗೊಂಡಾಗ ಇದು ಏನಾಗಿತ್ತು, 1892 ಶುರು ಆಯಿತು ಇಶ್ಯೂ. ಅಂದರೆ ಅಲ್ಲಿ ಶುರು ಆಗಿದ್ದು ಟ್ರಿಗ್ಗರ್ ಪಾಯಿಂಟು ಅದು ಇನ್ನೂ ಕೂಡ ಸಾರ್ಟ್ ಔಟ್ ಆಗ್ತಾ ಇಲ್ಲ. ಸೊ ಈ ಲಾಂಗ್ ಟರ್ಮ್ ಆಗುವಂತಹ ಈ ಇಶ್ಯೂ ಏನಾಗುತ್ತೆ, ಭಾರತ ಒಡೆಯುತ್ತೆ, ಭಾರತ ಅಲ್ಲಿ ವೀಕ್ ಆಗುತ್ತೆ ವಿನಃ ಭಾರತ ಪ್ರಬುದ್ಧವಾಗಲ್ಲ, ಭಾರತ ಶಕ್ತಿಶಾಲಿ ಆಗಲ್ಲ. ಸೊ ಅಂತಹ ಸಿಚುವೇಶನ್, ಅಂತಹ ಒಂದು ಸಮಸ್ಯೆ ಬರಲಿರುವ ದಿನಗಳಲ್ಲಿ ಒಂದು ದಕ್ಷಿಣಾಯನದಲ್ಲಿ ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. ಪಕ್ಕ ಪರಮಾತ್ಮನಿಗೂ ಸತ್ಯ. ನಾವಿಲ್ಲಿ ಜಾಗೃತವಾಗಿರಬೇಕು. ಅದಲ್ಲದೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಾಯ್ತಂದರೆ, ಈ 1956 ಒಂದು ಸಮೂಹದ ಪಂಗಡ ಜನಗಳು ಮಾಸಾಗಿ ಇನ್ನೊಂದು ಪಂಗಡಕ್ಕೆ ಕನ್ವರ್ಷನ್ ಆದರು. ಸೊ ಅಲ್ಲಿಂದನೇ ಹುಟ್ಟು ಈ ನಮ್ಮ ಒಂದು ಅಹಿಂದ್ ಅನ್ನುವಂತಹ ಒಂದು ಪಂಥ. ಸೊ ಅಲ್ಲಿಂದ ಶುರುವಾದಂಥ ಅಹಿಂದ್ ಅನ್ನೋ ಪಂಥ ಇಲ್ಲೂವರೆಗೂ ಅದು ಒಂದು ಸಮಸ್ಯೆ ಆಗಿನೇ, ಅಂದರೆ ಪೈಪೋಟಿಯಾಗಿಯೇ ಒಂದು ಎರಡು ಭಾರತದಲ್ಲಿ ಎರಡು ಒಂದು ಗಲಭೆ, ಒಂದು ಕೋಮ ಗಲಭೆ ಥರನೇ, ಅಂದರೆ ಏನು ಇಬ್ಬಾಗ ಮಾಡಿ ಆಳುವಂತಹ ಒಂದು ರೂಲ್ಸ್ ಅಂತಲೇ ಹೇಳ್ಬೋದು, ಇಬ್ಬಾಗ ಮಾಡಿ ಆಳುವಂತಹ ಒಂದು ರಣನೀತಿ ಅನ್ಬೋದು. ಸೊ ಅಲ್ಲಿಂದ ಜನ್ಮವೆತ್ತಿ ಇಲ್ಲೂವರೆಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಮಣಿಪುರದಲ್ಲಿ ನಡೆದಂತಹ ದುರಂತಗಳ ರೀತಿಯಾಗಿ ಮಹಾನೇತಾರನ ದುರಂತ ಹತ್ಯೆಯಿಂದಾಗಿಯೋ, ಧರ್ಮಗಳ ನಡುವಣ ತಾರತಮ್ಯಗಳಿಂದಾಗಿಯೋ, ಹಿಂದೆಂದೋ ನಡೆದ ದುರ್ಘಟನೆಯ ಕಾರಣದಿಂದಾಗಿಯೋ ಇದೀಗ ಹೊಸ ಸಮಸ್ಯೆ ಒಂದು ಸೃಷ್ಟಿಯಾಗಿ ಶತಮಾನಗಳವರೆಗೂ ಕೂಡ ಇದರ ಎಫೆಕ್ಟ್ ಮುಂದುವರಿಯುತ್ತಂತೆ. ಇದರಿಂದಾಗಿ ಕಮ್ಯುನಲ್ ರೈಟ್ಸ್, ಸಿವಿಲ್ ವಾರ್ಗಳು, ಕ್ಷುಲ್ಲಕ ಕಾರಣಗಳಿಂದಾಗಿ ಗುಂಪುಗಳ ಘರ್ಷಣೆ, ಧಾರ್ಮಿಕ ದಂಗಲ್ಗಳು, ಇನ್ನೂ ಅನೇಕ ಸಾಲು ಸಂಕಷ್ಟಗಳಿಗೆ ಸಾಕ್ಷಿಯಾಗುತ್ತಂತೆ ಭಾರತ. ನಾವು ಕ್ರಮೇಣವಾಗಿ ನೋಡ್ಬೋದು, ಈ ವಕ್ಫ್ ಬೋರ್ಡ್ ಅನ್ನುವಂತಹ ಒಂದು ವೈರಸ್ಸನ್ನು ನಮ್ಮ ಭಾರತದಲ್ಲಿ ಬಿಟ್ಟಾಗ ಅದು ಕ್ರಮೇಣವಾಗಿ ಬಲಿಷ್ಠ ಆಗ್ತಾನೇ ಬಂತು. ಅವಾಗಿರುವಂತಹ ವಕ್ಫ್ ಬೋರ್ಡ್ ಸ್ಥಾಪನೆ, ಅವಾಗಿರುವಂಥ ವಕ್ಫ್ ಬೋರ್ಡ್ ಕೆಲವೊಂದು ಕಾನೂನು ಇಲ್ಲೂವರೆಗೂ ಒಂದು ಸಮಾಜದಲ್ಲಿ ಗಲಭೆ, ಎರಡು ಕೋಮುಗಳ ಮಧ್ಯೆ ಗಲಭೆ ಅಂತ ಅರ್ಥನೇ ಇದೆ. ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ಥರವಾದಂತಹ ಕೋಮಗಲಭೆಗಳ ಉತ್ಪತ್ತಿ, ಕೋಮಗಲಭೆಗಳ ಮೂಲ, ಕೋಮಗಲಭೆಗಳ ಲಾಂಗ್ ಟರ್ಮ್, ಅದು ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಹೇಳೋಕ್ಕಾಗಲ್ಲ, ಶತಮಾನಗಳವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ಅಂತಹ ಒಂದು ಭಾರತವನ್ನು ಒಡೆದು ಆಳುವಂಥದ್ದು, ಭಾರತ ಎರಡು ಪಂಥಗಳ ಮಹಾನ್ ಕಾಳಗ ಈ ಬರಲಿರುವಂತಹ ದಕ್ಷಿಣಾಯನದಲ್ಲಿ ನಡೆಯುತ್ತೆ. ಸೊ ನಾವುಗಳೆಲ್ಲ ಈ ಬರುವಂತಹ ಹಿಂದೆ ಯಾರೂ ಕೂಡ ಚೇತಾವಣೆ ಕೊಡೋರಿರಲಿಲ್ಲ, ಅಲರ್ಟ್ ಮಾಡೋರಿರಲಿಲ್ಲ, ಗೊತ್ತಾಗಿರಲಿಲ್ಲ. ಆದರೆ ನಾವು ಇವೆಲ್ಲರೂ ಕೂಡ AI ಟೆಕ್ನಾಲಜಿಯಲ್ಲಿದ್ದೀವಿ. ಸೊ ನಾವು ನಮ್ಮ ಜಾಗೃತಾವಸ್ಥೆಯಲ್ಲಿರಬೇಕು. ಎಂತಹ ರಾಜಕಾರಣಿಗಳು ತಮ್ಮ ಒಂದು ಬೇಳೆಯನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ 108 ಸುಳ್ಳು ಹೇಳ್ತಾರೆ, 108 ಕೋಮು ಮಾತಾಡ್ತಾರೆ. ದಯವಿಟ್ಟು ಅಂತಹ ಕೋಮ ಗಲಭೆಗೆ, ಅಂತಹ ಪ್ರಚೋದನಕಾರಿ ಹೇಳಿಕೆಗೆ, ಅಂತಹ ಒಂದು ಧಾರ್ಮಿಕ ದಂಗಲ್ಗೆ ನಾವು ಬೀಳದೇನೆ
ಒಂದು ಪ್ರಬುದ್ಧವಾಗಿ, ಒಂದು ವಿದ್ಯಾವಂತರಾಗಿ ಭಾರತವನ್ನು ಏಕೀಕೃತಗೊಳಿಸಿ, ಭಾರತವನ್ನು ಸದೃಢಗೊಳಿಸಿ, ಭಾರತವನ್ನು ಮುನ್ನಡೆಸುವಂತಹ ಒಂದು ಹೊಣೆಗಾರಿಕೆ ನಮ್ಮ ಮೇಲಿದೆ. ಅದಕ್ಕೆ ಎಲ್ಲರೂ ನಾವು ಜಾಗೃತ ಆಗಿರೋಣ. ಮುಂಬರುವ ದಿನಗಳಲ್ಲಿ ಇದು ನಡೆಯುತ್ತೆ. ಅದು ನಡೆದಾಗ ಏನಾಗುತ್ತೆ, ನಾವು ಇವಾಗ ಅಲರ್ಟ್ ಮಾಡಿದ್ದೀವಿ. ಎಷ್ಟೋ ಜನ ಆ ಟೈಮಲ್ಲಿ ಗುರುಗಳು ಈ ಟೈಮಲ್ಲಿ ಹೇಳಿದ್ರು ಮುಂದೆ 4 ತಿಂಗಳ ಮುಂಚೆ, ಸೊ ಇವಾಗ ನಡೀತಾ ಇದೆ, ನಾವು ಜಾಗೃತ ಆಗಿರಬೇಕು ಅಂತ ಎಷ್ಟು ಜನ ನಿಮ್ಮ ಮನಸ್ಸಲ್ಲಿ ತಗೊಳ್ತಿರೋ ಅದು ನಿಮಗೆ ಬಿಟ್ಟ ವಿಷಯ. ಬಟ್ ಈ ನಡೆಯುವಂಥ ಸಂಗತಿಗಳನ್ನು, ಈ ವರ್ಷದಲ್ಲಿ ನಡೆಯುವ ಸಂಗತಿಗಳನ್ನು ನಿಮ್ಗೆ ಹೇಳಿದ್ದೀನಿ. ಮುಂಬರುವಂತಹ ದಿನಗಳಲ್ಲಿ ಭಾರತಕ್ಕೆ ಕೆಲ ಅನಿಷ್ಟಗಳು ಅಂಟಿಕೊಳ್ಳುತ್ತವೆಯಂತೆ ಧಾರ್ಮಿಕತೆಗೆ ಧಕ್ಕೆ ಉಂಟಾಗುವಂತಹ ಒಂದಷ್ಟು ಘಟನಾವಳಿಗಳು ಸಂಭವಿಸುತ್ತಂತೆ. ಹಿಂದೆಂದೋ ನಡೆದ ದುರ್ಘಟನೆಯ ಸೇಡನ್ನ ತೀರಿಸಿಕೊಳ್ಳೋ ರೀತಿಯಾಗಿ ಧಾರ್ಮಿಕ ದಂಗಲ್ಗಳು ಬೆಳಕಿಗೆ ಬರುತ್ತಂತೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇಡೀ ಭಾರತವೇ 2 ಪಂಥಗಳಾಗಿ ಕಾದಾಟ ನಡೆಸುವಂತಹ ಘಟನೆ ನಡೆಯುತ್ತಂತೆ. ಕೆಲ ಘಟನಾವಳಿಗಳಿಂದ ಇಡೀ ಜಗತ್ತೇ ಭಾರತವನ್ನ ತಿರುಗಿ ನೋಡೋ ಕಾಲ ಬರುತ್ತೆ ಅನ್ನೋದನ್ನ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ನಡೆಯುವಂಥ ಕೋಮಗಲಭೆ ಅನ್ಬೋದು ಅಥವಾ ಧಾರ್ಮಿಕ ದಂಗಲ್ ಅನ್ಬೋದು, ಇದು ಕೇವಲ ಒಂದು ಭಾರತಕ್ಕೆ ಸೀಮಿತವಾಗಿರಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ಪ್ರತಿಭೆ ಅನ್ನೋದು ಕ್ಷೀಣಿಸಿ ಹೋಗ್ಬಿಡುತ್ತೆ. ಭಾರತವೇ, ಇಡೀ ಜಗತ್ತೇ ಭಾರತ ಕಡೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡುತ್ತೆ. ರೀಸೆಂಟ್ ಆಗಿರುವಂಥ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಬಾಂಗ್ಲಾದೇಶಲ್ಲಿ ನೋಡ್ಬೋದು, 2 ಪಂಥಗಳು, ಒಂದು ಶೇಖ್ ಹಸೀನಾ ಮೇಲೆ ಇಡೀ ಸಮೂಹ ಎರಗಿ ಬಿಡ್ಬಿಡ್ತು. ನೀವು ನೋಡ್ಬೋದು, ಅವರಿರುವಂತಹ ಮನೆ ಮೇಲೆ ಕೂಡ ವಾರ್ ಮಾಡಿ ಹಾಕ್ಬಿಟ್ರು. ಒಂದು ಜನಾಂದೋಲನೆ ನಡೆದು ಹೋಗ್ಬಿಡ್ತು. ಸೊ ಅಲ್ಲೇನಾಯಿತು, 2 ಪಂಥಗಳು, ಒಂದು ಪಂಥ ಶೇಖ್ ಹಸೀನಾ ಬೇಕು ಅಂತ, ಇನ್ನೊಬ್ಬರು ಬೇಡ ಅಂತ. ಸೊ ಅಲ್ಲಿ ಏನಾಯಿತು, ಕಮ್ಯುನಲ್ ರೈಟ್ಸ್ ಆಗಿ ಹೋಯಿತು. ಮತ್ತು ಪೊಲಿಟಿಕಲ್ ದಂಗಲ್ ಅನ್ಬೋದು, ಕಮ್ಯುನಲ್ ರೈಟ್ಸ್ ಅನ್ಬೋದು, ಸಿವಿಲ್ ವಾರ್ ಕೂಡ ಅನ್ಬೋದು. ಸೊ ಈ ಥರವಾದಂಥ ಪರಿಸ್ಥಿತಿಯಲ್ಲಿ ಉಲ್ಬಣವಾಯಿತು. ಇದು ಮಾತು ಸತ್ಯ. ಈ ವರ್ಷದಲ್ಲಿ ನಡೆಯುವಂತಹ ಒಂದು ಸಿವಿಲ್ ವಾರ್ ಆಗಲಿ, ಪೊಲಿಟಿಕಲ್ ವೈಲೇಷನ್ ಆಗಲಿ, ಅಥವಾ ಕಮ್ಯುನಲ್ ರೈಟ್ಸ್ ಅಂತಲೂ ಕೂಡ ಹೇಳ್ಬೋದು, ಇದು ಈ 2025 ನಡೆಯುವಂಥದ್ದು ಇಡೀ ಬ್ರಹ್ಮಾಂಡಕ್ಕೆ, ಇಡೀ ವರ್ಷಗಳ ನಾವು ನೆನಪಿಟ್ಟುಕೊಳ್ಳುವಂತಹ ಕರಾಳತೆಯನ್ನು ಈ 2025 ಬರಲಿದಲ್ಲಿ ಬಿಟ್ಟು ಹೋಗುತ್ತೆ. ಭೂತ ಭವಿಷ್ಯತ್ ವರ್ತಮಾನಗಳ ಅರಿವನ್ನ ಹೊಂದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಕಾಲಜ್ಞಾನದ ಪ್ರಕಾರವಾಗಿ ಅವರ ಪ್ರತಿಯೊಂದು ಭವಿಷ್ಯವಾಣಿಯು ಕೂಡ ಅಕ್ಷರಶಃ ನಡೆಯುತ್ತಿದೆ ಮತ್ತು ನಡೆದಿದೆ. ಮನುಕುಲದ ಉದ್ಧಾರಕ್ಕೆಂದೇ ನಿಮ್ಮೆಲ್ಲರ ನಡುವಣ ಗುರೂಜಿರವರು ಇರುವುದೇ ನಮ್ಮೆಲ್ಲರ ಪುಣ್ಯ ಅಲ್ಲವೇ? ಮುಂದಾಗುವಂತಹ 150 ವರ್ಷಗಳ ಮುಂದಿನ ಭವಿಷ್ಯದ ವಿಚಾರಗಳನ್ನ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹಿಂದೆ ಹೇಳಿಬಿಟ್ಟಿದ್ದಾರೆ. ವೀಕ್ಷಕರೇ, ನಾವು ಒಂದು ಸ್ವಲ್ಪ ಪ್ರಬುದ್ಧತೆಯಿಂದ ಇದ್ದು ನಮ್ಮ ಜೀವನವನ್ನು ಸಾಗಿಸುವಂತಹ ಒಂದು ಸನ್ಮಾರ್ಗದಂತ ನಾವು ನಡೆಯುವಂಥರಾಗಬೇಕು. ಜಾತಿಗಳು ಬೇರೆ ಇದ್ರೂ ಕೂಡ ನಾವು ಎಲ್ಲರೂ ಕೂಡ ಭಾರತೀಯರು ಅಂದ್ಕೊಂಡು ಒಂದೇ ಧರ್ಮ, ಭಾರತೀಯರು, ನಾವು ಭಾರತವನ್ನು ಎತ್ತಿಡಿಬೇಕು ಅಂತ ಒಂದೇ ಸ್ಥಿರ ಮನಸ್ಸಿನಿಂದ ನಾವು ಈ ಒಂದು ನಿಟ್ಟಿನಲ್ಲಿ ನಿಂತು ನಾವು ಭಾರತವನ್ನು ಮುನ್ನಡೆಸಬೇಕು. ಸೊ ಇದೊಂದು ನಾವು ಮುಂಬರುವಂತಹ ದಿನಗಳಲ್ಲಿ ನಡೆಯುವಂಥ ಚೇತಾವಣೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇದು ಎಷ್ಟು ಜನ ಪಾಸಿಟಿವ್ ಆಗಿ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ, ಎಷ್ಟು ಜನ ನೆಗೆಟಿವ್ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ. ನಾನು ಹೇಳೋ ನನ್ನ ಕರ್ತವ್ಯ ಇದೆ. ನಾನು ಸ್ಪಷ್ಟವಾಗಿ ಈ ಹಿಂದೆನೂ ಕೆಲವೊಂದು ದುರ್ಘಟನೆ ಬಗ್ಗೆ ಚೇತಾವಣೆ ಕೊಡ್ಕೊಂಡು ಬಂದಿದ್ದೀನಿ. ಸೊ ಇವಾಗನೂ ಕೊಟ್ಟಿದ್ದೀನಿ, ಮುಂದೂ ಕೊಡ್ತಾನೆ ಇರ್ತೀನಿ. ಸೊ ಅದನ್ನು ನೀವು ಯಾವ ಥರ ಸ್ವೀಕಾರ ಮಾಡ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ. ಇಷ್ಟು ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಗುರೂಜಿರವರ ಮಾರ್ಗದರ್ಶನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಬರೋದಿಲ್ಲ. ಜೀವನದ ಆಗು ಹೋಗುಗಳ ಅರಿವನ್ನ ಹೊಂದಿರುವಂತಹ ಇಂತಹ ಕಲಿಪುರುಷನ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಗುರೂಜಿರವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಇರುವುದಿಲ್ಲ. ಜೀವನದ ಆಗು ಹೋಗುಗಳ ಅರಿವನ್ನ ಹೊಂದಿರುವಂತಹ ಇಂತಹ ಕಲಿಪುರುಷನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.